ವೈದ್ಯರನ್ನ ವೈದ್ಯೋ ನಾರಾಯಣ ಹರಿ ಅಂತ ದೇವರಿಗೆ ಹೋಲಿಸಲಾಗುತ್ತೆ. ವೈದ್ಯರನ್ನ ದೇವರಂತೆ ಕಾಣಲಾಗುತ್ತೆ. ಆದ್ರೆ ಇಲ್ಲಿ ಜೀವ ಉಳಿಸಬೇಕಾದ ವೈದ್ಯ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಸಾರ್ವಜನಿಕರ ರೋಗಿಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ. ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಹೆರಿಗೆ ಮಾಡಲು ಡಾಕ್ಟರ್ಗೆ 10,000 ಲಂಚವನ್ನ ಫಿಕ್ಸ್ ಮಾಡಬೇಕಂತೆ, ಇಲ್ಲ ಅಂದ್ರೆ ಹೆರಿಗೆ ಮಾಡಲ್ವಂತೆ. ಇನ್ನು ಸಾರ್ವಜನಿಕರು ಭ್ರಷ್ಟ ಡಾಕ್ಟರ್ ರಾಮಚಂದ್ರನನ್ನ ಪ್ರಶ್ನೆ ಮಾಡ್ತಾ ಇದ್ದಂತೆ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಕೈಯಲ್ಲಿ ನವಜಾತ ಮಗುವನ್ನ ಹಿಡಿದು ಬಾಣಂತಿ ಕುಟುಂಬಸ್ಥರು ರೊಚ್ಚಿಗೆದ್ದಿದ್ದಾರೆ. ಭ್ರಷ್ಟ ಡಾಕ್ಟರ್ ರಾಮಚಂದ್ರನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ತಪ್ಪು ಮಾಡಿಲ್ಲ, ನಿಂತ್ಕೊಂಡು ಮಾತಾಡಿ. ನಾನೇ ಮಾಡ್ತೀನಿ ಅಮೌಂಟ್ 10,000 ಅಲ್ಲ, ಲಕ್ಷ ರೂಪಾಯಿ ನಾನೇ ಮಾಡ್ತೀನಿ. ಲಕ್ಷ ರೂಪಾಯಿ. ನಾವು ದೇವನಹಳ್ಳಿ ಆಸ್ಪತ್ರೆಗೆ ನಮ್ಮ ಮನೆ ಹೆಣ್ಮಗುನ ಒಬ್ಬರನ್ನ ಅಡ್ಮಿಟ್ ಮಾಡಿದ್ವಿ. ನಿನ್ನೆ ಡೆಲಿವರಿ ಆಯ್ತು, ಸಿಸೇರಿಯನ್ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಹೆಂಗಂದ್ರೆ ರಾಮಚಂದ್ರ ಡಾಕ್ಟರ್ ಅಂತ ಡೆಲಿವರಿ ಮಾಡ್ತಾರೆ. ಅವ್ರು 10,000 ರೂಪಾಯಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಸಿಸೇರಿಯನ್ ಆದ್ರೆ 10,000 ರೂಪಾಯಿ ಕಾಸು ಕೊಡಬೇಕು. ನಿನ್ನೆ ನಾವ್ ಯಾರು ಇಲ್ಲ, ಇವ್ರೇನ್ ಮಾಡಿದ್ದಾರೆ 5,000 ರೂಪಾಯಿ ಕೊಡಕ್ ಹೋಗಿದ್ದಾರೆ. 5,000 ರೂಪಾಯಿ ಮುಟ್ಟಿಲ್ಲ. ಕೊಟ್ರೆ 10,000 ಕೊಟ್ರಿ, ಇಲ್ಲಾಂದ್ರೆ ಬಿಡ್ರಿ. ಆಮೇಲೆ 6,000 ಕೊಟ್ಟವ್ರೆ, ಬಲವಂತ ಮಾಡಿ ತಗೊಂಡಿದ್ದೆ. ಆಮೇಲೆ 8,000 ಕೊಟ್ಟವ್ರೆ. 9,000 ರೂಪಾಯಿ ಲಾಸ್ಟ್ ಇವತ್ತು ಕೊಟ್ರೆ ತಗೊಂಡಿರ ಎತ್ತು ಬಿಸಾಕ್ಬಿಟ್ಟು ಕೊಟ್ರೆ 10,000 ಕೊಡ್ರಿ, ಇಲ್ಲಾಂದ್ರೆ ಇಲ್ಲಾಂದ್ರೆ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಹೋಗ್ತಾ ಇರ್ರಿ ನಿಮ್ಮ ಮಗುನ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೆಂಗಂದ್ರೆ ಎಲ್ಲ ಅಷ್ಟೇ ರೆಸ್ಪಾನ್ಸ್ ಇಲ್ಲ. ಫಿಟಾಗಿ ಏನ್ ಬಂದ್ರು ಅಷ್ಟು ಇನ್ನೊಂದು ಮತ್ತೊಂದು ಎಲ್ಲ ಜನಗಳು ಒಂಥರ ಧಿಮಾಕಂಗಿಂದ ಮಾತಾಡೋದು, ಉಗುರಿಂದ ಮಾತಾಡೋದು, ಆ ಕೆಲಸ ಮಾಡ್ತಾರೆ. ರಾಮಚಂದ್ರ ಡಾಕ್ಟರ್ ನಾವು ಪ್ರಶ್ನೆ ಮಾಡಿದ್ರೆ ನಾನು ಕೇಳಿಲ್ಲ ಮಾಡಿಲ್ಲ ಅಂತ ಈಗ ಹೇಳ್ತಾರೆ. ಯಾಕಂದ್ರೆ ಅವ್ರು ನಾವೆಲ್ಲ ಬಂದು ಪ್ರಶ್ನೆ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ. ಆಮೇಲೆ ನಮ್ಮ ಮಗುಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ರಾಮಚಂದ್ರ ಡಾಕ್ಟರ್ ಜವಾಬ್ದಾರಿ, ಅವ್ರದೇ ಹೊಣೆಗಾರಿಕೆ. ನಿನ್ನೆ ಸಾಯಂಕಾಲ ಡೆಲಿವರಿ, ಬೆಳಗ್ಗೆ 11 ಗಂಟೆಗೆ ಡೆಲಿವರಿ ಆಯ್ತು. ನಾವು ಮೊನ್ನೆ ಅಡ್ಮಿಟ್ ಆಗಿದ್ದು, ನಿನ್ನೆ ಬೆಳಗ್ಗೆ 11 ಗಂಟೆಗೆ ಡೆಲಿವರಿ ಆಯ್ತು. ಅವರು ಡೆಲಿವರಿ ಆಗಿದ ತಕ್ಷಣ 10,000 ಕೇಳಿದ್ರು. ಯಾರು? ರಾಮಚಂದ್ರ ಡಾಕ್ಟರ್. ಸರಿ ಅಂತ ನಾವು 5,000 ಕೊಟ್ರಿ. ಸರಿ ಅಂತ ಅವ್ರು ತಗೊಳ್ಳಿಲ್ಲ. 10,000 ಕರೆಕ್ಟಾಗಿ ಕೊಡ್ಬೇಕು. ಮತ್ತೆ ಆಮೇಲೆ 8,000 ಕೊಟ್ರಿ, 9,000 ಕೊಟ್ರಿ. ಬಿಟ್ಲೇ ಇಲ್ಲ, ತಗೊಂಡಲ್ಲ, ಹಾಕಿ ಬಿಸಾಕ್ಬಿಟ್ಟು. ಪಾಪ ಅವ್ರು ಬಡವರು ಆಟೋದಾಗ ಹೋದ್ರೆ ಹೊರಗಿಲ್ ಬಿಚ್ಚಿಲ್ಲ. ಅದಕ್ಕೆ ನಮ್ಗೆ ದುಡ್ಡು ಆಮೇಲೆ ಸಾಲಿಲ್ಲ ಅಂತ ಅಣ್ಣವ್ರಿಗೆ ಫೋನ್ ಮಾಡಿದ್ರೆ, ದುಡ್ಡು ಸ್ವಲ್ಪ ಬೇಕು ಈ ತರ ಕೇಳ್ತಾ ಇದಾರೆ, 10,000 ಬೇಕು ಅಂತ ಅಂದ್ಬಿಟ್ಟು ನಾವು ಅಣ್ಣಗೆ ಫೋನ್ ಮಾಡಿದ್ರೆ, ಆವಾಗ ಅಣ್ಣ ಬಂದ್ರು. ಕ್ಯಾಶ್ ಅಲ್ಲಿ ಕೊಟ್ಟರೆ ಫೋನ್ ಪೇ ಮಾಡಿದ್ರಮ್ಮ? ಕ್ಯಾಶ್